ಅವ್ರನ್ನ ಅರೆಸ್ಟ್ ಮಾಡಿದ್ದಲ್ಲಿ ಯಾಕೆ? ಅವ್ರನ್ನೆಲ್ಲಾ ಕಡೆ ಸುತ್ತಿಸಿದ್ದೆ ಯಾಕೆ? ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿದ್ರಂತೆ. ಎಲ್ಲಿ ಬೇಕು ಅಲ್ಲಿ ನಿಲ್ಸಿದ್ದಾರೆ. ರವಿ ಹೇಳ್ತಿದ್ರಂತೆ, ಯಾರ್ದೋ ಡೈರೆಕ್ಷನ್ ಬರ್ತಾ ಇತ್ತು ಫೋನಲ್ಲಿ, ಆ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ರು. ಇದು ಈ ಕಡೆ ಸರ್ಕಾರದ ಪ್ರಶ್ನೆ. ನಾನು ಬರ್ತೀನಿ ಈಗ. ಸಭಾಪತಿ ಪೀಠದ ಬಗ್ಗೆ, ಶಾಸಕರ ರಕ್ಷಣೆ ಕೊಡೋದ್ರ ಬಗ್ಗೆ ನನಗೆ ತುಂಬಾ ಸ್ಪಷ್ಟನೆ ಕಾನೂನು ತಜ್ಞರಿಂದ, ಸರ್ಕಾರದಿಂದ ಮತ್ತು ಸಭಾಪತಿ ಪೀಠದಲ್ಲಿ ಕೂತಿರೋಂಥ ಹೊರಟ್ಟಿಯವರಿಂದ ನನಗೆ ಉತ್ತರ ಬೇಕು. ಇದು ಮೊದಲನೇ ಅಂಶ. ಎರಡನೇ ಅಂಶ, ಅವ್ರನ್ನ ಅರೆಸ್ಟ್ ಮಾಡಿದ್ದು ನನಗೆ ಗೊತ್ತಿಲ್ಲ ಅಂತ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದು ನನಗೆ ಗೊತ್ತಿಲ್ಲ ಅಂತ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ, ಜಾರಕಿಹೊಳಿ ಅವರು. ಯಾರನ್ನೇ ಅರೆಸ್ಟ್ ಮಾಡಿದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೇ ಕಾರಣನಾ? ನಾವೇನಾ ಇದಕ್ಕೆ ಕಾರಣ ಆಗದೆ? ಈ ರೀತಿ ಪ್ರಶ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸ್ನವ್ರಿಗೆ ಹೇಳಿದವ್ರು ಯಾರು? ರಾಜ್ಯದಲ್ಲಿ ಹಾಗಾದರೆ ಪೊಲೀಸ್ನವರ ಗೂಂಡಾ ರಾಜ್ಯ ಇದೆಯಾ? ಈಗ ಅನುಮಾನ ಬರುತ್ತೆ. ಈಗ ಪೊಲೀಸ್ ಗೂಂಡಾ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಇದೆಯಾ ಅಂತ ನಾನು ಕೇಳಲ್ಲ, ಇದೆ, ನಾನು ಹೇಳ್ತಾ ಇದ್ದೀನಿ. ಯಾವ ಪೊಲೀಸ್ ಅಧಿಕಾರಿಗಳು ಯಾವ ಪ್ರಭಾವಿ ವ್ಯಕ್ತಿಯ ಸೂಚನೆಯಂತೆ ನಮ್ಮ ನಾಯಕ, ಗೌರವಾನ್ವಿತ ನಾಯಕ ಸಿ.ಟಿ. ರವಿ ಅವರನ್ನ ಯಾವುದೋ ಕೆಟ್ಟ ಕ್ರಿಮಿನಲ್ಗಿಂತನೂ ಕೆಟ್ಟನಾಗ ಅವನು ನಡೆಸ್ಕೊಂಡ್ರಲ್ಲ, ಈಗ ಯಾವ ಪೊಲೀಸ್ ಅಧಿಕಾರಿ ಈ ಒಂದು ಕೃತ್ಯ ನಡೆಸಿದಾನೆ? ಆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಂತ ಪ್ರಭಾವಿ ರಾಜಕಾರಣಿ ಯಾರು? ಇದ್ರ ಬಗ್ಗೆ ರಾಜ್ಯ ಸರ್ಕಾರ ತನಿಖೆ ನಡೆಸಬೇಕು. ಅಷ್ಟು ಕಡೆ ಸುತ್ತಿಸ್ತಾರಲ್ಲ, 5 ಜಿಲ್ಲೆಗಳಲ್ಲಿ ಸುತ್ತಿಸ್ತಾರಲ್ಲ, ರಾತ್ರಿ ಎಲ್ಲ ಎಲ್ಲೆಲ್ಲೋ ಕರ್ಕೊಂಡೋಗಿ ನಿಲ್ಲಿಸಿ ಮಾಡಿ ಯಾವುದೋ ಸ್ಟೇಷನ್ ಅಲ್ಲಿ ಕೂರಿಸಿ, ಗಾಯ ಆದ ಮೇಲೆ 3-4 ಗಂಟೆ ನಂತರ ಅವರು ಬ್ಯಾಂಡೇಜ್ ಹಾಕಿದ್ದಾರೆ. ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆಯ ವೈಫಲ್ಯ, ಸಭಾಪತಿ ಪೀಠದ ವೈಫಲ್ಯ ಅಂತ ನಾನು ನಿಜಕ್ಕೂ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಆ ಪೀಠಕ್ಕೆ ನಾನು ಈಗಲೂ ಗೌರವ ಕೊಡ್ತೇನೆ. ಯಾರಿದಕ್ಕೆಲ್ಲ ಕಾರಣ? ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವ ಇವತ್ತು ಪ್ರಶ್ನಾರ್ಥಕವಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇನ್ನೂ ಹೇಳ್ತಾ ಇದ್ದಾರೆ ಸಿ.ಟಿ. ರವಿ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ. ಸಿ.ಟಿ. ರವಿ ಇಲ್ಲ ಅಂತಾರೆ. ಸಭಾಪತಿಗಳು ಪ್ರಾರಂಭದಲ್ಲಿ ಆಡಿಯೋ ವಿಡಿಯೋ ಇಲ್ಲ ಅಂದ್ರೂ ಇವತ್ತು ಮುಂದಿನ ತನಿಖೆ ಕಳಿಸಿ ನಡೀತಾ ಇದೆ. ಅದು ಹೊರಗಡೆ ಬರಲಿ. ಇವರೇನಂದ್ರು, ಅವರೇನಂದ್ರು, ಅದ್ರ ಬಗ್ಗೆ ಅದಕ್ಕೆ ಶಿಕ್ಷೆ ಏನು? ವಿಧಾನ ಮಂಡಲದಲ್ಲಿ ನಡೆದಂತ ಅಶ್ಲೀಲ ಪದಕ್ಕೆ ಅಥವಾ ಸಿ.ಟಿ. ರವಿಗೆ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಕ್ಕೆ ಅದಕ್ಕೇನು ಉತ್ತರ? ಅದು ಹೊರಗಡೆ ನ್ಯಾಯಾಂಗ ತನಿಖೆಯೋ ಯಾವ ತನಿಖೆ ಮುಖಾಂತರ ಹೊರಗೆ ಬರುತ್ತೋ ಅದು ಹೊರಗೆ ಬರಲಿ. ಆದರೆ ಇದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಕೊಡಲಿ ಪೆಟ್ಟು, ಸಂವಿಧಾನಕ್ಕೆ ಕೊಡಲಿ ಪೆಟ್ಟು, ವಿಧಾನಮಂಡಲದ ನೀತಿ ನಿಯಮಕ್ಕೇನೆ ಕೊಡಲಿ ಪಟ್ಟಾಗಿರೋಂಥ ಈ ಸಂದರ್ಭದಲ್ಲಿ ಇಡೀ ರಾಜ್ಯ ಈ ದಿಕ್ಕಲ್ಲಿ ಚಿಂತನೆ ಮಾಡಬೇಕು.